ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತೇನು ವಿಷಯ ಅಂದರೆ, ಫಸ್ಟ್ ನಾನು ಆ್ಯಕ್ಚುಲಿ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಶಾಪಿಂದ. ಸೊ ಸ್ವಲ್ಪ ಮೆಸಪ್ ಆಗಿಬಿಟ್ಟಿದೆ, ಹಬ್ಬದ ಸೀಸನ್ ಇರೋದ್ರಿಂದ. ಸೊ ಇವಾಗೆಲ್ಲ ಕ್ಲೀನ್ ಮಾಡಬೇಕು. ಸೊ ಏನು ವಿಷಯ ಅಂತ ಅಂದರೆ, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ನಮ್ಮ ತುಮಕೂರಿನಲ್ಲಿ ಏನು ಹಣ ಆಗ್ತಿದೆ ಅಂತ. ಸೊ ಇಷ್ಟು ದಿವಸ ನಮ್ಮ ಕಡೆಗೆ ಬರಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಫೈನಲಿ ನಮ್ಮ SIT ಕಡೆಗೂ ಬಂದೇ ಬಿಡ್ತು ಅದು ಫುಟ್ಪಾತಿಂದು. ಸೊ ಏನು ಕತೆ ಅಂದರೆ, ನಮ್ಮದು ಸುದೃಶ್ಯ ಬೋರ್ಡ್ ಇದೆಯಲ್ಲ, ಅದು ಇವಾಗ ತೆಗಿಸ್ಬೇಕಾಗಿದೆ ಗೈಸ್. ಭಾರಿ ಪ್ರಾಬ್ಲಮ್ ಆಗ್ತಿದೆ. ಆ್ಯಕ್ಚುಲಿ ಮೇಲ್ಗಡೆ ಇದೆ, ಏನೂ ಪ್ರಾಬ್ಲಮ್ ಆಗ್ತಿಲ್ಲ, ಪ್ರಾಬ್ಲಮ್ ಇಲ್ಲ ಅದರಿಂದ. ಬಟ್ ಅಂದ್ರೂ ನೋಟಿಸ್ ಕೊಟ್ಟೋಗಿದ್ದಾರೆ, ಇನ್ ದ ಸೆನ್ಸ್ ನಮ್ಮದು ಬೋರ್ಡ್ ತೆಗಿಬೇಕು ಅಂತ. ಸೊ ಇವತ್ತು ಆ ಬೋರ್ಡ್ನ ತೆಗಿಸ್ತಾ ಇದ್ದೀವಿ. ಅದನ್ನೆಲ್ಲ ಹಾಕಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ಹೆವಿ ಲೈಕ್ ಲೈಟಿಂಗ್ ಬೋರ್ಡ್ ಆಗಿರೋದ್ರಿಂದ ತುಂಬ ಕಾಸ್ಟ್ಲಿ ಇತ್ತು. ಸೊ ಇವಾಗ ಅದಕ್ಕೆ ಯೋಚನೆ ಮಾಡಬೇಕು. ಮೇಲ್ಗಡೆ ತುಂಬ ಮೇಲ್ಗಡೆ ಹಾಕಿದ್ರೆ ಕಾಣಿಸಲ್ಲ ಜನರಿಗೆ, ಸೊ ಕೆಳಗಡೆ ಹಾಕಬೇಕು. ಗೊತ್ತಿಲ್ಲ, ಇವಾಗ ಸದ್ಯಕ್ಕೆ ಏನು ಅಂತ ಅಂದ್ಕೊಂಡಿಲ್ಲ. ಇವಾಗ 10:30 11 ಅಷ್ಟೊತ್ತಿಗೆ ಬರ್ತಾರೆ ಬೋರ್ಡ್ ತೆಗಿಯೋರು. ಇವತ್ತೇನೋ ನೆನ್ನೆನೇ ನೋಟಿಸ್ ಕೊಟ್ಟು ಹೋಗಿದ್ರಂತೆ, ಬಟ್ ನನಗೆ ಗೊತ್ತಿರಲಿಲ್ಲ. ಕೆಳಗಡೆ ಅವರಿದ್ರಲ್ಲ, ಅವರು ನನಗೆ ಹೇಳಿದ್ರು. ಸೊ ದಟ್ ಇವತ್ತು ತೆಗಿಸ್ತಾ ಇದ್ದೀನಿ. ಏನಂತ ಅಂದರೆ, ತೆಗಿಸ್ಲಿಲ್ಲ ಅಂದರೆ ನೀವೇ ನೋಡಿದಿರೋ, ಎಷ್ಟೊಂದು ಜನ ನೋಡಿರ್ತೀರೋ ಆಲ್ರೆಡಿ ನಮ್ಮ ತುಮಕೂರಲ್ಲಿ ಏನೇನು ನಡೀತಿದೆ ಅಂತ. MG ರೋಡಲ್ಲಂತೂ ಕಂಪ್ಲೀಟಾಗಿ ಫುಲ್ ಧ್ವಂಸ ಮಾಡಿಬಿಡ್ತಿದ್ದಾರೆ. ಅಂದರೆ ಎಲ್ಲ ಹೇಳ್ದಲೆ ಕೇಳ್ದಲೆ ಹೋಗ್ಬಿಟ್ಟೆಲ್ಲ ಬೋರ್ಡ್ಸ್ ಎಲ್ಲ ಒಡೆಯೋದಾಗಲಿ ಪ್ರತಿಯೊಂದು ನಡೀತಿದೆ. ಸೊ ಅದಕ್ಕೋಸ್ಕರ ನಾವು ತುಂಬ ಖರ್ಚು ಮಾಡಿ ಎಲ್ಲ ಮಾಡ್ತೀವಿ ಗೈಸ್. ಅಟ್ಲೀಸ್ಟ್ ಒಂದು ಕರುಣೆಯಿಂದ ಕೇಳಬೇಕಲ್ವಾ. ಒಂದು 1 hour ಟೈಮ್ ಕೊಟ್ಟರೆ ನಾವೇ ತೆಗಿಸ್ತೀವಿ ಅಲ್ವಾ. ಅಟ್ಲೀಸ್ಟ್ ಮುಂಚೆ ಆದರೂ ಹೇಳಬೇಕು. ಸೊ ನನಗೂ ಗೊತ್ತಿರಲಿಲ್ಲ, ನೆನ್ನೆ ಹೇಳಿರೋದಂತೆ. ಸೊ ಇವತ್ತು ತೆಗಿಸ್ತಾ ಇದ್ದೀವಿ ಬೋರ್ಡ್ನ. ಅದನ್ನು ಹೇಳಬೇಕು ಅಂತ ಅನಿಸ್ತು. ಯಾಕೆ ಅಂದರೆ, ನೀವು ಅಷ್ಟೇ ಯಾರ್ಯಾರು ತುಮಕೂರಲ್ಲಿ ಈ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ರೋ ದಯವಿಟ್ಟು ಫಸ್ಟ್ ತೆಗೆಸ್ಕೊಂಬಿಡಿ. ಸುಮಾರು 1000 ರೂಪಾಯಿ ನೀವು ಖರ್ಚು ಮಾಡಿರ್ತೀರ ಏನು ಬೋರ್ಡ್ಗಾಗಲಿ ಲೈಟಿಂಗ್ ಬೋರ್ಡ್ಸ್ಗಾಗಲಿ. ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಬೇಗನೆ ತೆಗೆಸ್ಕೊಂಬಿಡಿ. ಏನು ಅಮ್ಮಮ್ಮ ಅಂದರೆ ನಿಮಗೆ ಆಲ್ಮೋಸ್ಟ್ 1.5 hour ಟೈಮ್ ಬೇಕಾಗುತ್ತೆ ಅಷ್ಟೇ. ಸೊ ಆ ಕತೆ ಇವತ್ತು. ಸೊ ಇವತ್ತು ಕಂಪ್ಲೀಟಾಗೆ ಬೋರ್ಡ್ ತೆಗೆಸ್ಬೇಕು ಗೈಸ್. ಸೊ ಇನ್ನೊಂದೇನು ವಿಷಯ ಅಂತ ಅಂದರೆ, ಸೊ ಗೈಸ್ ಫಸ್ಟ್ ಡೇ ಜಿಮ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗಿತ್ತು. ಬಟ್ ಫುಲ್ಲು ಮೈಕೆ ನೋವು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಹೇಳ್ತಾರಲ್ಲ, ಜಿಮ್ ಮಾಡಬೇಕಾದ್ರೆ ನೋವಾಗಲ್ಲ ಗೈಸ್. ಜಿಮ್ ಮಾಡಿ ರಾತ್ರಿ ಅಥವಾ ನೆಕ್ಸ್ಟ್ ಮಾರ್ನಿಂಗೇ ನಿಮಗೆ ಕಂಪ್ಲೀಟಾಗಿ ಬಾಡಿ ಪೇಯ್ನ್ ಸ್ಟಾರ್ಟ್ ಆಗೋದು. ಆ ಬಾಡಿ ಪೇಯ್ನ್ ಸ್ಟಾರ್ಟ್ ಆದ್ರೇ ನಿಮಗೆ ವರ್ಕೌಟ್ ಮಾಡಿದ್ದೀನಿ ಅಂತ, ವರ್ಕ್ ಆಗುತ್ತೆ ನಿಮ್ಮ ಬಾಡಿಗೆ. ಸೊ ಇವತ್ತು ಬೆಳಗ್ಗೆಯಿಂದ ಫುಲ್ ಮೈಕೆ ನೋವಾಗಿದೆ. ಅದರಲ್ಲೂ ಇವತ್ತು ಬೆಳಗ್ಗೆ ಡ್ಯಾನ್ಸಿಗೆ ಹೋಗಿದ್ದೆ. ಇವತ್ತು ಡ್ಯಾನ್ಸಲ್ಲೂ ಸಿಕ್ಕಾಪಟ್ಟೆ ವರ್ಕೌಟ್ಸ್ ಮಾಡಿಬಿಟ್ರು. ಸೊ ಎರಡೂ ಫುಲ್ಲು ಸಖತ್ ಪೇಯ್ನ್ ಆಗಿಬಿಟ್ಟಿದೆ. ಸೊ ಏನಂತ ಅಂದರೆ, ಇವತ್ತು ಇನ್ಮೇಲೆ ಡೈಲಿ ಜಿಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಹೋಗಬೇಕು ಜಿಮ್ಮಿಗೆ. ಸೊ ಯಾವ್ಯಾವ ಥರ ವರ್ಕೌಟ್ಸ್ ಅಂತ ಎಲ್ಲ ಹೇಳ್ತೀನಿ ನಾನು. ಸೊ ಈ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಸೊ ಅಷ್ಟೇ ಗೈಸ್. ಸೊ ಗೈಸ್ ಅವರು ಬಂದು ಓಪನ್ ಮಾಡ್ತಾ ಇದ್ದಾರೆ ಪ್ರತಿಯೊಂದೂ. ತುಂಬ ಸ್ಕ್ರೂಸ್ ಇದೆ ಗೈಸ್ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಸೊ ಅವ್ರು ಈ ಕಡೆಯಿಂದ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ಕಡೆ ಹೆಣ್ಣಿನವರೆಗೂ ಇದೆ. ಸೊ ತುಂಬ ಅರೌಂಡ್ 15 ಎಷ್ಟೋ ನಾವು ಹೇಳಿದ್ವಿ. ಸೊ ಆ ಬೋರ್ಡ್ ಅಷ್ಟು ಉದ್ದ ಇದೆ. ಸೊ ತುಂಬ ಲೇಟ್ ಆಗುತ್ತೆ ಅವರು ಓಪನ್ ಮಾಡೋಷ್ಟರಲ್ಲಿ. ನಾನು ಇವಾಗ ಮನೆಗೆ ಹೊರಟಿದ್ದೀನಿ. ಚೂರು ಕೆಲಸ ಇತ್ತು, ಮನೆಯಲ್ಲಿ ಕೆಲಸ ಇತ್ತು, ಮತ್ತು ಊಟ ಮಾಡಬೇಕು. ಅಫ್ಕೋರ್ಸ್ ಮನೆಗೆ ಹೋಗಬೇಕು, ಅದಕ್ಕೋಸ್ಕರ ಹೊರಟಿದ್ದೆ. ಸೊ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಸೊ ಗೈಸ್ ನಾನು ಇವಾಗಷ್ಟೇ ಮನೆಗೆ ಬಂದೆ. ಬರ್ತಾ ಈ ಸೋಯಾ ಚಂಕ್ಸ್ ತಗೊಂಡ್ ಬಂದಿದ್ದೀನಿ. ಏನಂದ್ರೆ, ಇವಾಗ ಜಿಮ್ಗೆ ಹೋಗ್ತಿರೋದ್ರಿಂದ ಅಫ್ಕೋರ್ಸ್ ನಾನು ಡಯಟ್ ಅಂತೂ ಪಕ್ಕ ಮಾಡ್ಲೇಬೇಕಲ್ವಾ. ಸೊ ನಾನು ಪನ್ನೀರ್, ಒಂದ್ ದಿವಸ ಪನ್ನೀರು, ಒಂದ್ ದಿವಸ ಸೋಯಾ ತಿಂತೀನಿ. ಜಾಸ್ತಿ ನಾನು ಸೋಯಾನೇ ತಿನ್ನೋದು, ಡೈಲಿ ಸೋಯಾ ತಿಂತೀನಿ. ಇದ್ರಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ ಗೈಸ್. ಆಕ್ಚುಲಿ ಹೇಳ್ಬೇಕಂದ್ರೆ 100 grams ನಿಮಗೆ ಎಷ್ಟು ಬರುತ್ತಾ, ಆಲ್ಮೋಸ್ಟ್ 53 grams ಪ್ರೋಟೀನ್ ಬರುತ್ತೆ ಇದರಲ್ಲಿ, 100 grams ತಿಂದ್ರೆ ನೀವು. ಸೊ ನಾನು 100 grams ಫುಲ್ ಏನು ತಿನ್ನಲ್ಲ, ಆಲ್ಮೋಸ್ಟ್ ಒಂದು 50 to 55 50-60 grams ತಿಂತೀನಿ ಅಷ್ಟೇ ಒಂದ್ ದಿವಸಕ್ಕೆ. ಸೊ ಇದರಲ್ಲಿ ನಾನು ಇವಾಗ ನಮ್ಮಮ್ಮ ಆಲ್ರೆಡಿ ಬೆಳಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ರು, ಇವಾಗೇನೋ ಪುಳಿಯೋಗರೆ ಮಾಡ್ತಿದಾರಂತೆ.
ಸೊ ನಾನು ಚಪಾತಿ ಮಾಡ್ಕೊಡು ಅಂತಂದೆ. ನಮ್ಮಮ್ಮ ಚಪಾತಿ ಮಾಡ್ಕೊಟ್ಟು ಸೊ ಸೊಪ್ಪಿನ ಪಲ್ಯ ಮಾಡ್ಕೊಡ್ತಿದ್ದಾರೆ. ಅದ್ರ ಜೊತೆಗೆ ನಾನು ಈ ಸೋಯಾ ಅಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿ ಮಾಡ್ತಿದ್ದೀನಿ. ಆ ರೆಸಿಪಿ ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರುತ್ತೆ. ಕಂಪ್ಲೀಟ್ ರೆಸಿಪಿ. ಅದು ತುಂಬಾ ಸಿಕ್ಕಾಪಟ್ಟೆ ಈಸಿ ಗೈಸ್, ಸಿಕ್ಕಾಪಟ್ಟೆ ಈಸಿ. ಆಮೇಲೆ ಏನಂತಾರೆ, ಸಿಕ್ಕಾಪಟ್ಟೆ ಹೈ ಪ್ರೋಟೀನ್ ಇಂದು. ಆಮೇಲೆ ಯಾರ್ಯಾರು ಡಯಟ್ ಮಾಡ್ತಿರಲ್ಲ ಅವರಿಗೆ ಸಖತ್ತಾಗೆ ಸೂಟ್ ಆಗುವಂತ ಒಂದು ರೆಸಿಪಿ ಮಾಡ್ತಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ. ಈ ಬ್ಲಾಗ್ ಅಲ್ಲಿ ಆ ರೆಸಿಪಿ ಬರಲ್ಲ, ನಿಮ್ಗೆ ಹೆಂಗಿರುತ್ತೆ ಅಂತ ಈ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ರೆಸಿಪಿ ಬರುತ್ತೆ. ಸೊ ವೇಟ್ ಅಂಡ್ ವಾಚ್. ನೆಕ್ಸ್ಟ್ ಬ್ಲಾಗಿಗೆ ಕಾಯ್ತೀರಿ ಗೈಸ್. ಓಕೆ, ಸೊ ಗೈಸ್ ಈಗಷ್ಟೇ ಆಯ್ತು, ಪ್ರತಿ ಒಂದು ರೆಸಿಪಿನೂ ಆಯ್ತು. ನೋಡಿ, ಇದೇ ನಾನು ರೆಸಿಪಿ ಹೇಳಿದ್ದು. ಇದು ಸೋಯಾ ಟಿಕ್ಕಿ ಅಂತ, ನಾನು ಹೆಸರಿಟ್ಟಿರೋದು ಸೋಯಾ ಟಿಕ್ಕಿ ಅಂತ. ಸೊ ಇದ್ರ ಕಂಪ್ಲೀಟ್ ರೆಸಿಪಿ ಆಗಲಿ, ರಿವ್ಯೂ ಆಗಲಿ, ಪ್ರತಿಯೊಂದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ, ರೆಸಿಪಿ ಆಗಲಿ. ಸೊ ಈಗ ಬಂದ್ಬಿಟ್ಟು ಇಲ್ಲೇ ರಿವ್ಯೂ ಕೊಡ್ತೀನಿ ನಿಮಗೆ. ನಿಜವಾಗ್ಲೂ ಗೈಸ್, ಅಂದರೆ ಏನೋ ಹೇಳಬೇಕು ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಯಾರ್ಯಾರು ವೆಜಿಟೇರಿಯನ್ಸ್ ಇದ್ದೀರಲ್ಲ, ಈ ಥರ ಮಾಡ್ಕೊತೀನಿ. ಸೊ ದ್ಯಾಟ್ ನಿಮಗೆ ಪ್ರೋಟೀನ್ ಗೋಲ್ಸು ಕಂಪ್ಲೀಟ್ ಆಗುತ್ತೆ. ಆಮೇಲೆ ತುಂಬ ಸಕ್ಕತ್ತಾಗಿದೆ ಗೈಸ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಏನೋ ಸೋಯಾ ಅಂತಾನೆ ಅನ್ಸಲ್ಲ. ಸೋಯಾ ಆ್ಯಕ್ಚುಲಿ ಎಷ್ಟೊಂದು ಜನಕ್ಕೆ ಇಷ್ಟನೇ ಇರಲ್ಲ. ಸೊ ಸೋಯಾ ಅಂತಾನೆ ಅನ್ಸಲ್ಲ, ಸಕ್ಕತ್ತಾಗಿದೆ ಮಾತ್ರ. ಸೊ ಇವಾಗ ಇದಾದ್ಮೇಲೆ ಇದು ನನ್ನ ಕಂಪ್ಲೀಟ್ ಮೀಲ್ ಗೈಸ್. ಸೊ ಇದು ಕಂಪ್ಲೀಟ್ ಆಗಿ ನಿಮಗೆ ವೆಜ್ಜಿಸ್ ಇದೆ. ಇದು ಸ್ವಲ್ಪ ಸೊಪ್ಪಿನ ಪಲ್ಯ. ಆಮೇಲೆ ಇದು ಪುಳಿಯೋಗರೆ. ಯಾಕೆ ಅಂದರೆ ನನಗೆ ಪುಳಿಯೋಗರೆ ತುಂಬ ಇಷ್ಟ. ನಮ್ಮಮ್ಮ ಮಾಡಿದ್ರ, ಸೊ ಸ್ವಲ್ಪ ಪುಳಿಯೋಗರೆ ಮಾಡಿಸ್ಕೊಂಡಿದ್ದೀನಿ. ಆಮೇಲೆ ಇದು ಚಪಾತಿ. ಆಮೇಲೆ ಇದು ಸೋಯಾ ಟಿಕ್ಕಿ. ಎಲ್ಲ ಕಂಪ್ಲೀಟ್ ಏನಂತಾರೆ, ಬ್ಯಾಲೆನ್ಸ್ಡ್ ಡಯಟ್. ಈ ಥರ ಮಾಡಬೇಕು ಗೈಸ್. ಇದು ನಿಮಗೆ ರೆಸಿಪಿ ನೆಕ್ಸ್ಟ್ ಅಲ್ಲಿ ಸಿಗುತ್ತೆ. ಸೊ ಇದಾದ್ಮೇಲೆ ತಿಂದ ತಕ್ಷಣ ಒಂದು 10 to 15 ಮಿನಿಟ್ಸ್ ವಾಕ್ ಮಾಡಿ ಆಮೇಲೆ ನಾನು ಜಿಮ್ಮಿಗೆ ಹೊರಡಬೇಕು. ಟೈಮ್ ಆಗೋಗಿದೆ. ಸೊ ಇವಾಗ ಬೇಗ ಬೇಗ ತಿಂದು ಏನಂತಾರೆ ವಾಕ್ ಮಾಡಕ್ಕೆ ಹೋಗೋಣ ಗೈಸ್. ಅಷ್ಟೇ, ಆಮೇಲೆ ಸಿಗ್ತೀನಿ ಗೈಸ್. ಆಕ್ಚುಲಿ ನಿನ್ನೆ ನಾನು ಎಲ್ಲಿ ಸಿಚುಯೇಟ್ ಆಗಿರೋದು ನಮ್ಮ ಜಿಮ್ ಅಂತ ತೋರ್ಸಕ್ ಆಗಿರ್ಲಿಲ್ಲ. ಸೊ ಇದೇ ನಮ್ಮ ಜಿಮ್, ಯುನೈಟೆಡ್ ಫಿಟ್ನೆಸ್ ಅಂತ. ಇದು ಸಿಚುಯೇಟ್ ಆಗಿರೋದು ಬಂದು ಇಲ್ಲಿ ವಿದ್ಯಾನಿಕೇತನ್ ಕಾಲೇಜ್ ಇದೆಯಲ್ಲ, ಸೊ ವಿದ್ಯಾನಿಕೇತನ್ ಎಕ್ಸಾಕ್ಟ್ಲಿ ಆಪೋಸಿಟ್ ಸಿಚುಯೇಟ್ ಆಗಿರೋದು. ನಾನು ಇವಾಗ ಅಷ್ಟೇ ಬಂದೆ. ಸೊ ಒಳಗಡೆ ಹೋಗಿ ವಾರ್ಮ್ ಅಪ್ ಮಾಡ್ತಿದ್ರೆ ಆಮೇಲೆ ಟ್ರೈನರ್ ಬರ್ತಾರೆ. ಸೊ ಮಧ್ಯಾಹ್ನ ಟ್ರೈನರ್ ಇರಲ್ಲ. ಸೊ ಬನ್ನಿ ಹೋಗುವ. ಸೊ ಗೈಸ್ ಇವಾಗ ಜಿಮ್ ಒಳಗಡೆ ಬಂದೆ. ನಂದು ಆ್ಯಕ್ಚುಲಿ ಇವತ್ತೊಂದು ಔಟ್ಫಿಟ್ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ನೋಡಿ, ಇದು ಒಂಥರ ಡಿಫ್ರೆಂಟ್, ಒಂಥರ ಫ್ಲೇರ್ ಪ್ಯಾಂಟು. ಇದು ಮೊನ್ನೆ ಹೋಗಿದ್ದಾಗ ಇದನ್ನೇ ತೊಗೊಂಡಿದ್ದು. ಸಖತ್ ಇಷ್ಟ ಆಯ್ತು ನನಗೆ ಇದೊಂದು ಪ್ಯಾಂಟು. ಸಖತ್ ಕಂಫರ್ಟಬಲ್ ಆಗಿದೆ ಗೈಸ್. ಸೊ ಇವಾಗ ವಾರ್ಮ್ ಅಪ್ ಮಾಡಿಕೊಂಡು ನಂದೇನಿದ್ರೆ ಮುಗಿಸ್ಕೊಂಡ್ರೆ ಅಷ್ಟೇ ನಮ್ಮ ಟ್ರೈನರ್ ಬರ್ತಾರೆ. ಅವರು ಅಣ್ಣ ಬಂದು ನಮಗೆಲ್ಲ ನೆಕ್ಸ್ಟ್ ಏನೇನು ಮಾಡಬೇಕು ವರ್ಕೌಟ್ಸ್. ಇವತ್ತು ವಾರ್ಮ್ ಅಪ್ಪೇ ಇರುತ್ತೆ, ಬಟ್ ವರ್ಕೌಟ್ಸ್ ಅದೇ ಸೇಮ್ ನೆನ್ನೆ ಥರನೇ ಎಲ್ಲ ಮಸಲ್ಗೂ ಒಂದೊಂದು ವರ್ಕೌಟ್ ಹೇಳ್ತಾರೆ. ಸೊ ಬನ್ನಿ, ಆಮೇಲೆ ಸಿಗ್ತೀನಿ ಗೈಸ್. ಕಂಪ್ಲೀಟಾಗೆ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಬಾಯ್. ಗೈಸ್ ಆ್ಯಕ್ಚುಲಿ ಸಾಯಂಕಾಲದ ಹೊತ್ತು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ. ನಾನು ಡೈರೆಕ್ಟ್ ಅಲ್ಲಿಂದ ಟೈಮೇ ಇರಲ್ಲ. ಸೊ 5:30 5:15 ಆಗಿಬಿಟ್ಟಿರುತ್ತೆ. ಸೊ ಬೇಗ ಶಾಪಿಗೆ ಹೋಗಿ ಅಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಅಲ್ಲೇ ಎಲ್ಲ ಇದೆ ಅಲ್ಲಿ ಫೆಸಿಲಿಟೀಸು. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ಸಾಯಂಕಾಲ ಆಗ್ತಿದ್ದಂಗೆ ಕಸ್ಟಮರ್ಸ್ ಸ್ವಲ್ಪ ಜಾಸ್ತಿ ಆಗ್ತಾರೆ ಅಂತ ಅಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಸೊ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ ರಾತ್ರಿ ಹೊತ್ತು. ಸೊ ಈಗ ಮನೆಗೆ ಬಂದು ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಚಿಕ್ಕ ವ್ಲಾಗ್ ಆಗಿತ್ತು. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್. ಇದೇ ಥರ ನಾನು ಜಿಮ್ ವಿಡಿಯೋಸ್ ಆಗಲಿ, ಆ್ಯಕ್ಚುಲಿ ಇನ್ನು ವರ್ಕೌಟ್ ವೀಡಿಯೋಸು ಮತ್ತು ನಂದು ಮೇನ್ ವೆಯ್ಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ ವೀಡಿಯೋಸ್ ಒಂದು ಬರುತ್ತೆ. ಸೊ ಪ್ಲೀಸ್ ವೆಯ್ಟ್ ಮಾಡಿ. ಆಮೇಲೆ ಇವತ್ತಿನ ರೆಸಿಪಿ ನಾಳೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೂ ವೇಟ್ ಫಾರ್ ದ್ಯಾಟ್. ತುಂಬ ಒಳ್ಳೆ ರೆಸಿಪಿ ಆ್ಯಕ್ಚುಲಿ, ಸಖತ್ ಪ್ರೋಟೀನ್ ರೆಸಿಪಿ. ಸೊ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಬಾಯ್.